ಈಗ ಅವ್ರು ಈಗ ಒಂದ್ ವಿಚಾರ ಇವ್ರು ಕೇಳಿದ್ರು, ಇವಾಗ ಅವ್ರು ಬಂದು ಯಾರು ಪ್ರಶ್ನೆ ಮಾಡಲ್ಲ. ಅದು ಸರ್ ಅವ್ರು ಬಂದ್ರೆ ಅಲ್ಲ ಪ್ರಶ್ನೆ ಮಾಡೋದು. ಈಗ ಬಂದ್ರೆ ಅವ್ರು ಅಲ್ಲಿ ಬರ್ತಾವ್ರಂದ್ರೆ ಎಲ್ಲರೂ ಗಾಡಿ ಒಂದು ಗಾಡಿ ನಿಲ್ಬಾರ್ದು, ಒಂದು ಗಾಡಿ ಒಂದು ಅಂಗಡಿ ಅಲ್ಲೂ ಇರಬಾರ್ದು, ಒಂದು ಜನ. ಈಗ ಹೇಳಿದ್ರಲ್ಲ ಸಿಎಂ ನೀವು ಅವ್ರು ಬರ್ತಾರೆ ಯಾರು ಪ್ರಶ್ನೆ ಮಾಡಲ್ಲ ಅಂತ ಯಾರೇ ಬಂದು ಪ್ರಶ್ನೆ ಮಾಡಲ್ಲ ನೀವು. ಅಣ್ಣ ಇರೋಣ ಒಂದ್ ನಿಮಿಷ ಅಣ್ಣ ಇರೋಣ ಒಂದ್ ನಿಮಿಷ. ಈಗ ನೀವು ಹೇಳಿದ್ರಿ ಅಲ್ವಾ ಅವ್ರು ಬಂದ ನೀವು ಪ್ರಶ್ನೆ ಮಾಡ್ಬೇಕಿದ್ವ, ಪ್ರಶ್ನೆ ಮಾಡಾಗ ಅವ್ರು ಸಿಕ್ಕರೆ ತಾನೆ. ಈಗ ಬರ್ತಾರಾ, ಈಗ ನೋಡಿ ಅವ್ರ ಕಾರ್ ಬಂದು ನಿಂತ್ಕೊಂತಂದ್ರೆ ಎಲ್ಲ ಸೈಡ್ ಹೋಗಿ ಅವರು ಇವರೇ ದೂತರುಗಳು ತಳ್ದಂಗೆ ತಳ್ತಾ ಇರ್ತಾರೆ ಅಲ್ವಾ. ಎಲ್ಲಿ ಬರ್ತಾರಣ್ಣ, ಯಾರು ಬರ್ತಾರ? ಈಗ ಮೊನ್ನೆನೇ ತಗೊಳ್ಳಿ ಇರೋಣ ಒಂದ್ ನಿಮಿಷ, ಮೈಸೂರ್ದು ದಸರಾ ಇದು ನಡೀತು. VIP ಅಂದ್ಬಿಟ್ಟು ನಮ್ಮ ಇದು ಏನೋ ಅಲ್ಲಿ ಇದು ಟ್ರಾನ್ಸ್ಫರ್ ಇದು ಪಾಸ್ ಎಲ್ಲ ಕಟ್ಕೊಂಡು ಹೋದ್ರು, ನಮ್ಮನ್ನೆಲ್ಲ ಇದು ಸರ್ವಿಸ್ ರೋಡ್ ಕಳ್ಸೋರು. ಏನಕ್ಕೆ ಇವರು VIP ಇದು ಮಾಡೋಕೆ ರೋಡ್ ಮಾಡಿರೋದು, ನಾವು ತಾನೇ ಎಲ್ಲ ಇದು ಮಾಡಿರೋದು. ಇವರು VIP ಹೋಗಿ ಅವ್ರನ್ನೆಲ್ಲ ಇಲ್ಲಿ ಬರೋಕೆ ಹೇಳಿ. ಈ ರೋಡೆಲ್ಲ ಅವ್ರು ಬರ್ತಾರಬಿಟ್ಟು ಎಲ್ಲ ಕ್ಲೀನ್ ಎಲ್ಲ ನೀಟಾಗಿ ಮಾಡಿಸ್ಬಿಟ್ಟು ಕಳಿಸ್ಬಿಟ್ರು. ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ರೋಡ್ ಹಳ್ಳ ಐತೆ, ಗುಂಡಿ ಐತೆ, ಇದು ಮಾಡೈತೆ ಅಂತ ಹೆಂಗೆ ಗೊತ್ತಾಗುತ್ತೆ? ಮೊನ್ನೆ ನೋಡ್ರಿ ದಸರಾದಲ್ಲಿ ಎಲ್ಲ ಏನೋ ಟಿಕೆಟ್ ಮಾಡಿದ್ರು, 6,000 ರೂಪಾಯಿ 6,500 ರೂಪಾಯಿ ಎಲ್ಲ ಮಾಡಿದ್ರು ಅಲ್ವಾ. ಆ 6,500 ರೂಪಾಯಿ ಏನೋ ಎಷ್ಟೊಂದು ಜನ ಹೋಗಲೇ ಇಲ್ಲ. ಆ ದುಡ್ಡಿಗೆಲ್ಲ ಮತ್ತೆ ಹೊಡೆದಾಡಿದ್ರು. ಅವ್ನು ಯಾರೋ ಪೊಲೀಸನ್ನು ಪಬ್ಲಿಕ್ಗೂ ಹೊಡೆದಿದ್ದಾನೆ, ರಕ್ತ ಬರೋಂಗೆಲ್ಲ ಹೊಡೆದಿದ್ದಾನೆ. ಅದೆಲ್ಲ ನ್ಯೂಸೆನ್ಸ್ ಕ್ರಿಯೇಟ್ ಯಾರು ಮಾಡ್ತಾ ಇರೋದು? ಇವ್ರು ಏನಾರು ಕೇಳ್ತಾ ಇದಾರ, ಏನೋ ಮಾಡ್ತಾರೆ? ಯಾರೋ ಸತ್ರ ಏನಾರು ಇದು ಮಾಡ್ತಾ ಇದಾರ? ಏನೂ ಮಾಡಲ್ಲ. ಹಿಂದೂ ಮುಸ್ಲಿಮ್ಸ್ ಹೊಡೆದಿರ್ಬೇಕು, ಮುಸ್ಲಿಮ್ಸ್ ಹಿಂದೂ ಹೊಡೆದಿರ್ಬೇಕು ಅಣ್ಣ. ಅದು ಹೇಳಿ ಕೇಳಿ. ಸಿಎಂ ನಾನಾಗಬೇಕು, ಸಿಎಂ ನೀನಾಗಬೇಕು ಅಷ್ಟೇ. ಕಳ್ಸ್ಕೋಬೇಕು ಅಣ್ಣ. ಈಗ ಒಂದು ಮಾತು ಹೇಳ, ಹಿಂದೂ ಮುಸ್ಲಿಂ ಅಂತ ಇವ್ರು ಯಾಕೆ ಬೇರೆ ಮಾಡ್ತಾವ್ರೆ? ಈ ಜಾತಿ ಗಣತಿ ಅಂದ್ರೆ ಏನಕ್ಕೆ ಮಾಡ್ತಾವ್ರೆ? ಏನಕ್ಕೆ ಬೇಕು ನಾವು ಕೇಳೋದು? ಈಗೆಲ್ಲ ಒಂದೇ. ಈಗ ನೋಡಿ, ಈಗ ಅವ್ರು ನಿಂತವ್ರೆ, ಇವ್ರು ನಿಂತವ್ರು, ಎಲ್ಲ ಬೇರೆನೇ ನಾವು. ಈಗ ಮುಸ್ಲಿಮ್ಸು ಬರ್ತಾರೆ, ನಮ್ಮ ಆಟೋದಲ್ಲಿ ಕೂತ್ಕೋತಾರೆ, ಅವರು ಬಂದು ನಾವು ಎಲ್ಲರೂ ಬಂದು ಆಟೋದಲ್ಲಿ ಕೂತ್ಕೋತಾರೆ, ಓಕೆ ಅಲ್ವಾ? ಅದನ್ನು ಭೇದ ಭಾವ ಯಾರು ಮಾಡ್ತಾ ಇರೋದು? ಇವರೇ ತಾನೇ ಕಿತ್ತಾಡಿಸ್ತಾ ಇರೋದು. ನಾವು ಅಲ್ಲಿ ಹೋಗ್ಬೇಕು, ಅವ್ನು ಟೋಪಿ ಹಾಕೊಂಡು ಓಡಾಡಬೇಕು, ಇದು ಮಾಡಬೇಕು. ಯಾರು ಕೇಳ್ತಾವ್ರು ಇಲ್ಲಿ? ಅವ್ರನ್ನ ಯಾರು ಕೇಳ್ತಾ ಇದ್ದಾರೆ? ಇಲ್ಲ ನಾವು ಹೋಗ್ಬಿಟ್ಟು ಇಲ್ಲ ಸರ್ ನಮ್ಮ ಮುಸ್ಲಿಮ್ಸ್ಗೆ ನಮಗೆ ಇದೇ ರೋಡ್ ಬೇಕು ಅಂತ ಯಾರು ಕೇಳಿದಾರಾ? ಇಲ್ಲಣ್ಣ ನಾನು ಹಿಂದೂ ಕನ್ನಡ ನನಗೆ ಇದೇ ರೋಡ್ ಬೇಕು ಅಂತ ಯಾರು ಕೇಳಿದಾರಾ? ನೀವು ಫಸ್ಟು ರೋಡ್ ರೆಡಿ ಮಾಡಿಸಿ. ಫಸ್ಟ್ ಇರೋದು ಒಂದೊಂದು ಇದಕ್ಕೂ ಜನದು ಒಬ್ಬೊಬ್ರು ತುಂಬ ತೊಂದರೆ ಇದೆ, ಅದನ್ನು ಕೇಳಬೇಕು. ನೀವು ಧ್ವನಿ ಎತ್ತಿದ್ರೆ ನಿಮ್ಮ ಮಾತಾಡೋದು. ಈಗ ಓಟ್ ಕೇಳಕ್ಕೆ ಬರ್ತಾರೆ, ಏನಂತ ಓಟ್ ಕೇಳಿದ್ರಿ ನಿಮ್ಮ ಹತ್ರ? ಸರ್ ಇವಾಗ ಬರ್ತಾರೆ, ಏನಂತಾರೆ, ಈಗ ಅವ್ರೇನು ಡೈರೆಕ್ಟಾಗಿ ಏನು ಬರೋಲ್ಲ, ಇಲ್ಲಿರೋರು ಬರ್ತಾರೆ, ನಮ್ಮ ಪಕ್ಷ ಗೆಲ್ಸಿ ಅಂತ ಹೇಳ್ತಾರೆ, ಓಕೆನಾ? ಈಗ ಪಕ್ಷ ಗೆಲ್ಬೇಕಾರೆ ಅವ್ರೇನು ಮಾಡ್ತಾರೆ, ಸರ್ ಆ ಬಗ್ಗೆ ಕೊಡ್ತೀವಿ, ಇದು ಮಾಡಿಕೊಡ್ತೀವಿ, ಅದು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಅದು ಯಾವ ಟೈಮಲ್ಲಿ ಬರೋದು? ಎಲೆಕ್ಷನ್ ಇನ್ನು ಕರೆಕ್ಟಾಗಿ ಇನ್ನು 1 ತಿಂಗಳು ಇರೋ ಅನ್ನೋ ಟೈಮಲ್ಲಿ ದುಡ್ಡೆಲ್ಲ ತಂದ್ಬಿಟ್ಟು ಮೇಲೆ ಟ್ಯಾಪ್ ಹಾಕ್ಬಿಟ್ಟು ಹೊಂಟೋಯ್ತಾರೆ ರೋಡ್ನ. ಎಷ್ಟೋ 2 ಇಂಚ್ ಇಳಿಬೇಕು, ಅವ್ರು ಹಾಕೋದು ಎಷ್ಟೋ 1.25 ಇಂಚು 1 ಇಂಚ್ ಅಷ್ಟೇ. ಸರಿ, ಆವಾಗ ಮಾಡಿಬಿಡ್ತಾರೆ. ಮಳೆ ಬಂತಪ್ಪ ನಾವೇನು ಮಾಡಪ್ಪ, ಗುಂಡಿ ಬಿತ್ತು, ಇದು ಬಿತ್ತು ಅಂತಾರೆ. ಕಾಂಗ್ರೆಸ್ ಬಂದಿದೆ, ಮುಂಚೆ ಎಲ್ಲ ರೋಡ್ ಆಗಿತ್ತು. ಸರ್ ಅದನ್ನೇ ಹಿಂದೆ ಪ್ರೆಸ್ ಮಾಡಿ ಇದೇ ಥರ ವೀಡಿಯೋ ಮಾಡಿದಿರಲ್ಲ, ಆವಾಗ ನೀವೆಲ್ಲೆಲ್ಲಿ ರೋಡ್ ಮೈಕ್ ಹಿಡ್ದಿರೋ ಅಲ್ಲೆಲ್ಲ ರೋಡ್ ನೋಡಿ. ಈಗ ಎಲ್ಲೆಲ್ಲಿ ಮೈಕ್ ಹಿಡಿದಿದ್ದೀರಾ, ಎಲ್ಲ ಕ್ಯಾಮ್ರಾ ಹಿಡಿದಿದ್ದೀರಾ, ಈಗಿನ ರೋಡ್ ನೋಡಿ, ಇದಕ್ಕೂ ಕಂಪೇರ್ ಮಾಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ನಾವೇನು ಹೇಳೋ ಅವಶ್ಯಕತೆ ಏನಿಲ್ಲ. ಅವ್ರೇನು ಮಾಡ್ತಾರಂದರೆ, ಯಾರು ಬರ್ತಾವ್ರಂದರೆ ಪಬ್ಲಿಕ್ ಹೆಂಗೆ ತೊಂದರೆ ಕೊಡ್ತಾರಂತ ಹೇಳೋ ಕೇಳಿ. ಈಗ ನಾವು ಓಟ್ ಹಾಕ್ಬಿಟ್ಟು ಅವ್ರನ್ನ ಗೆಲ್ಸಿರೋದು. ಮೊನ್ನೆ ರೈತರು ಹೋಗ್ಬಿಟ್ಟು ಅಲ್ಲಿ ಮಾತಾಡ್ಬೇಕಾರೆ, ಇರಪ್ಪ ನಿಮಗಂತ ನಾನು ಬಂದಿದ್ದೀನಿ, ನಾವು ಇರ್ಬೇಕಾದ್ರೆ ನೀನು ಬರಬೇಕು, ಸರಿನಾ? ನಾವಿಲ್ದಲೆ ನೀನಿಲ್ಲ, ನೀನು ನಮಗಂತ ಟೈಮ್ ಕೊಡಬೇಕು. ನಿನ್ನ ಟೈಮಿಗೆ ನಾವು ಬರೋಕ್ಕಾಗಲ್ಲ. ನಾವೇನು ನಾಯಿಗಳಲ್ಲಿ ಕಾಯ್ಕ ನಿಮ್ಗೆ ಓಟ್ ಹಾಕ್ಬಿಟ್ಟು ನಾವು ಬಂದು ಕಾಯ್ಕೊಂಡು ಕೊಡೋಕೆ ನಾವು ನಾಯಿಗಳ? ಮೊನ್ನೆ ಇರಪ್ಪ ನಾವು ಏನು ಮಾಡೋಂಗಿಲ್ಲ, ನೀವು ಬಂದಿದ್ದೀಯ ಅಂದ್ಬಿಟ್ಟು ನಾವು ಬಂದಿದ್ದಿಲ್ಲ, ಬರ್ತಾ ಇರಲಿಲ್ಲ. ಯಾರಿಗೋಸ್ಕರ ಬರ್ತೀರಿ ನೀವು? ಯಾರು ಇದಕ್ಕೋಸ್ಕರ ಬರ್ತೀರಾ? ನೀವು ನಮ್ಮಿಂದ ಬಿದ್ದಿರೋ, ನೀವು ನಮಗೋಸ್ಕರ ನೀವು ಬರಬೇಕು, ನಮಗೋಸ್ಕರ ಟೈಮ್ ಇಡಬೇಕು. ನಿಮಗೋಸ್ಕರ ನಾವು ಟೈಮ್ ಇಡೋದಲ್ಲ. ನಮ್ಮ ಕಷ್ಟ ಇದೆಲ್ಲ ಕೇಳಿ ಅಂತ ನಿಮಗೆ ಇದ್ದಿರೋದು. ಇಲ್ಲಪ್ಪ ಇರಪ್ಪ ನಾವು ಬರೋಂಟ ಇಲ್ಲ, ನಾವು ಬರ್ತಾನೆ ಇರಲಿಲ್ಲ ಅಂದರೆ ಏನು ಮಾತಾವೆಲ್ಲ? ಹೌದಲ್ವಾ? ಅದು ತಪ್ಪೇ ತಾನೇ ಅದು. ಈಗ ಅವ್ರು ನೆಕ್ಸ್ಟ್ ಅವ್ನು ಬರೋದೇ ಇಲ್ಲ, ಅದೇನು ತಿಪ್ಪಿಲ್ಲಾಗ ಹಾಕೋದು ಬರೋಲ್ಲ. ಏನು ಮಾಡ್ತಾರೆ ರೈತರು? ಏನು ಮಾಡ್ತಾರೆ? ಈಗ ನೀನು ಸರ್ಕಾರ ಯಾರಂದ್ರೆ ನೀನು ಮಾತಾಡ್ತಿದ್ಯಾ, ನೀನು ಯಾರು ಪ್ರೊಟೆಕ್ಟ್ ಮಾಡೋಕ್ಕಾಗಲ್ಲ, ಮಾತಾಡ್ತಾರೆ, ಪೊಲೀಸ್ಗೆ ಹಿಡಿಸ್ಕೊಡೋದು, ಎಲ್ಲ ಮಾಡ್ತಾರೆ, ಹೌದಲ್ವಾ? ಈಗ ನೋಡಿ ಬಿಗ್ ಬಾಸ್ದು ಮೊನ್ನೆ ರೈಡ್ ಆಯಿತು. ಏನಕ್ಕೆ ರೈಡ್ ಆಯಿತು? ಸರಿನಾ? ನಾವು ಆಟೋದವರೆಲ್ಲ ಪ್ರಚಾರ ಮಾಡ್ತಾ ಇದ್ದೀವಿ, ಬೈಕ್ ಟ್ಯಾಕ್ಸಿ ಬೇಡ, ಈ ಥರ ತೊಂದರೆ ಇದೆ ಅಂತ. ಯಾರು ಹೋಗ್ಬಿಟ್ಟು ಸೀಲ್ ಹೊಡೆದಿದ್ದಾರಾ? ರ್ಯಾಪಿಡೋ ಯಾರು ಸೀಲ್ ಹೊಡೆದವ್ರ? ಎಲ್ಲ ಇದು ಮಾಡ್ತಾರ? ಇಲ್ಲ ಬಂದಾಗಿದೆ, ಆದರೂ ರ್ಯಾಪಿಡೋ ಮಾಡ್ತಾ ಇದ್ದಾರೆ. ಜಾಲಿವುಡ್ ಅಲ್ಲಿ ನೀರೇನೋ ಅಂತ ಪೊಲ್ಯೂಷನ್ ಬೋರ್ಡ್ ಮಾಲಿನ್ಯ ಮಂಡಳಿ ಹೋಗ್ಬಿಟ್ಟು ಸೀಲ್ ಹೊಡೆದ್ರು. ಹೌದು ಸರ್, ಇದೇ ರೀತಿ ಮಳೆ ಬಂದ ಈಗ ಪೊಲ್ಯೂಷನ್ ಅಂತ ಇದಾರಲ್ಲ, ಬ್ಯಾಟ್ರಿ ಜನರೇಟ್ ಇಟ್ಬಿಟ್ಟು ಹೊಗೆ ಬಂದ್ಬಿಡ್ತು, ಇದು ಬಂದ್ಬಿಡ್ತು ಅಂತ ಎಲ್ಲ ಪೊಲ್ಯೂಷನ್ ಅಂದ್ಬಿಟ್ಟು ಸೀಲ್ ಹೊಡೆದವ್ರಲ್ಲ. ಇಲ್ಲೆಲ್ಲದಕ್ಕೂ ನಮ್ಮ ಕಾಂಟ್ರಾಕ್ಟು, ನಾನು ಸಿವಿಲ್ ವರ್ಕ್ ಮಾಡೋದು, ಓಕೆನಾ? ಎಲ್ಲ ಬಿಲ್ಡಿಂಗ್ ಕರೆಂಟ್ ಇಲ್ವಲ್ಲ, 1 ತಿಂಗಳಿಂದ ನಾವು ಇಟ್ಟೆತ್ತುತ್ತಾ ಇದೀವಲ್ಲ, ಯಾರು ಬಂದು ನೋಡ್ತಾವ್ರೆ? ಓಕೆನಾ? ಅವರು ಪ್ರೋಗ್ರಾಮ್ ಮಾಡಬೇಕು, ಸರಿ ಆಯಿತು, ಜನರೇಟ್ ಇಟ್ಟರು. ಈಗ ಎಲ್ಲ ಕಡೆಯೂ ಜನರೇಟ್ ಇಟ್ಟಿದ್ದಾರೆ, ಹೌದಲ್ವಾ? ಎಲ್ಲ ಕಡೆ ಸೀಲ್ ಹೊಡಿರಿ ನೋಡೋಣ ಮತ್ತೆ.
ಹೌದಲ್ವಾ? ಈಗ ನಾವು ಒಂದು ತಿಂಗಳಿಂದ ಕೆಲಸ ಇಲ್ಲ ಕಾರ್ಯದಲ್ಲಿ ಆಟೋ ಓಡಿಸ್ತಾ ಇದ್ದೀನಿ ನಾನು, ಬಾಡಿಗೆ ಆಟೋ ತಗೊಂಡು ಆಟೋ ಓಡಿಸ್ತಾ ಇದ್ದೀನಿ. ಹೌದಲ್ವಾ? ನೀವು ಅಲ್ಲಿ ಹೋಗ್ಬಿಟ್ಟು ಧೂಳು ಮಾಲಿನ್ಯ ಆಗೋಗ್ಬಿಡ್ತಿದ್ದು. ಕರೆಂಟ್ ಕೊಡ್ರಿ ಸ್ವಾಮಿ ಕರೆಕ್ಟಾಗಿ, ಅನ್ನ ತಿನ್ನಕ್ಕೆ ಅನ್ನ ಕೊಡ್ರಿ ಫಸ್ಟು. ಈಗ ಅಕ್ಕಿ ತೊಗೊಳಕ್ಕೆ ಹೋದ್ರೆ ಸರ್ ಇದು IT ಇದಾಗಬೇಕು ಅಂದ್ಬಿಟ್ಟು ಎಲ್ಲ ಕ್ಯಾನ್ಸಲ್ ಮಾಡ್ತಾ ಕೂತವ್ರೆ. ಹೌದಲ್ವಾ? ಈಗ ಅಕ್ಕಿ ಎಲ್ಲ ಎಲ್ಲೋಯ್ತೈತೆ? ಅವ್ರು ಕೊಡ್ತೀನಿ 5 kg ಕೊಡ್ತೀನಿ, ಎಲ್ಲಿ ಇವ್ರು ಮನೆಯಿಂದ ಕೊಡ್ತಾವ್ರಾ? ಇಲ್ಲ ಇವರು ಸರ್ಕಾರದಿಂದ ಕೊಡ್ತಾರ ಅವರು. ಎಷ್ಟು ವರ್ಷದಿಂದ ನೀವು ಓಟ್ ಯಾರು ಸರ್? ನಾನು ಕರೆಕ್ಟಾಗಿ 18 ವಯಸ್ಸಿಂದ ವೋಟ್ ಮಾಡಿದ್ದೀನಿ. ಹೌದಾ? ಹಾಂ. ಉತ್ತಮವಾದ ಸರ್ಕಾರ ಯಾವುದಾದ್ರೆ ಸರ್ಕಾರ ಉತ್ತಮ ಜನಪರ ಕೆಲಸ ಮಾಡಿದ್ದು ಯಾರಾಗಾದ್ರೆ? ನಾವು ಸರ್ಕಾರದ ಪರ ಹೋಗಲ್ಲ, ಸರ್ಕಾರ ಅಂತಲ್ಲ, ಯಾಕಂದರೆ ನಾವು ಜನಪರ ಹೋಯ್ತೀವಿ. ಹೇಳ್ತೀವಿ ಕೇಳಿ, ನಮಗೆ ಮೋದಿ ಸರಿನಾ, ಅವ್ರು ಇರೋದ್ರಿಂದಾನೇ ಇನ್ನೂ ಇಲ್ಲಿದ್ದೀವಿ. ಕರ್ನಾಟಕ ಇದೆ, ಡೈರೆಕ್ಟ್ ಹೇಳ್ಕೊಂಡಿಟ್ಟು ಕರ್ನಾಟಕ ಇದೆ. ಇಲ್ಲ ಅಂದಿದ್ರೆ ಎಲ್ಲ ಡಮಾರಾಗಿ ಹೋಗ್ಬಿಟ್ಟಿರೋದು, ಎಲ್ಲ ಸೇಲ್ ಮಾಡಿಬಿಟ್ಟು. ಈಗ 40 ಬಂಡಲ್ ಮಾಡಿರೋರು ಎಲ್ಲ ಸೇಲ್ ಮಾಡಿರೋರು ಅವರು ಇರೋಂತ ಬೇಡ, ನಿಮಗೆ ಗೊತ್ತು ಸರಿನಾ, ನಮ್ಮ ಬಾಯಿ ಬಿಡಿಸೋದೇನಿಲ್ಲ, ನಿಮಗೆ ಗೊತ್ತು. ಇಲ್ಲ ಸೇಲ್ ಮಾಡ್ಬಿಟ್ಟು ನೆಕ್ಕಲ್ ಗೋವಿಂದ ಆಗಿರೋರು. ಉದಾಹರಣೆ ಜನರ ಬಾಯಲ್ಲಿ ಮೋದಿ 2014 ನಂತರ ಮೋದಿ 2013 ಕುಮಾರಣ್ಣ ಸಾಲ ಮನ್ನಾ ಮಾಡಿದ್ದಾರೆ, ಎಲ್ಲ ಮನ್ನಾ ಮಾಡ. ಬಡವರು ಹೋದ್ರೆ ಕುಂಡ್ರು ಸುಟ್ಟು ಮಾತಾಡ್ತಾರೆ ಅವರು. ಅದೇ ಇವ್ರು ಹೋಗ್ಬಿಟ್ಟು ಎಲ್ಲ ನಿಂತಿರ್ತಾರೆ, ನೀನು ಯಾಕಪ್ಪ, ನೀನು ಯಾರಯ್ಯ, ನೀನು ಹೋಗಯ್ಯ ಅಂತಾನೆ ಅಪ್ಪ ನಿಂತ್ಕೊಂಬಿಟ್ಟು. ಹೌದಲ್ವಾ? ಈಗ ಅವ್ರು ಯಾರು ಧ್ವನಿ ಎತ್ತಿದ್ರೆ ಡೈರೆಕ್ಟ್ ಸ್ಟೇಷನ್ನು ಡೈರೆಕ್ಟ್ ಒಳಗಿಂದ ಅವನು ಹೆಸರೆಲ್ಲ ಮಾಡಾಕ್ಬಿಡ್ತಾರೆ. ಹೌದಲ್ವಾ ಸರ್? ಮುನಿರತ್ನವರು ಅವರು ಅಂದರೆ ನಾವು ಅಷ್ಟಾಗಿ ಅವರು ಬಳವಳಿಕೆ ಇಲ್ಲ ಅವ್ರ ಬಗ್ಗೆ ಮಾತು. ಸರ್ ಕೆಲಸಗಾರ ಓಕೆ, ಅವ್ರೋಕೆ ಇಲ್ಲಿ ಪ್ರತಿಯೊಬ್ಬರೂ ಕೇಳ್ಕೊಳ್ಳಿ. ಅವತ್ತು ಅದೇ 40 ಫಂಡಲ್ಲಿ ಅವ್ರು ಮಾತಾಡಿದ್ದು, ನಾವು ಇಷ್ಟು ದಿನ ಲೆಟ್ರ್ ಕೊಟ್ಟಿದ್ದೀವಿ, ಎಲ್ಲ 40 ಇದರಿಂದ ಇದು ಮಾಡಿದ್ದೀವಿ, ನೀವು ಯಾಕೆ ಸ್ಯಾಂಕ್ಷನ್ ಮಾಡಿಲ್ಲ ಅಂತ ಮೊನ್ನೆ ಅದೇ ಪಾರ್ಲಿಮೆಂಟಲ್ಲಿ ಮಾತಾಡಿದ್ದವರು. ಓಕೆನಾ? ಇನ್ನೂ ಮಾಡ್ತೀವಿ. ಪಾಪ ಅವ್ರು ಇನ್ನೂ ಮಾಡೋರಲ್ಲೇ ಅವರೇ. ಪಾಪ ಈ ಅಪ್ಪ ಏನು ಮಾಡ್ತಾರೆ? ಹೌದಲ್ವಾ? ಈಗ ಅಲ್ಲಿಂದಾನೇ ಇದು ಬರಲಿಲ್ಲ ಅಂದರೆ ಈ ಅಪ್ಪ ಏನು ಮಾಡ್ತಾರೆ? ಸುಮ್ಮನೆ ನಿಂತ್ಕೋತಾರೆ. ಈಗ ಅದನ್ನೇ ಮೊನ್ನೆ ಚರ್ಚೆ ಮಾಡಿದಾಗ ಮಾಡ್ತಾಯಿದ್ದೀವಿ ಇವರೇ ಹೇಳಿದ್ರು. ಹೌದಲ್ವಾ? ನೋಡಿದ್ದೀರೋ ವಿಡಿಯೋ ಅದನ್ನು? ಓಕೆನಾ? ಹಂಗಿದ್ದಾಗ ಅವ್ರು ಪಾಪ ಈಗ ಏನು ಮಾಡೋಕ್ಕಾಗುತ್ತೆ ಅವರು? ಉಸ್ಮಾರು ಕೂಡ ಇದ್ರೆ ನಾನು MLA ಆಗಬೇಕಂತ ಬಂದಿದ್ದೀನಿ. ಉಸ್ಮಾರ್ಗೆ ಚಾನ್ಸಸ್ ಇದೆಯಾ ಇಲ್ಲಿ ಗೆಲ್ತಾರೆ? ಸರ್ ಗೊತ್ತಿಲ್ಲ ಸರ್, ಇದೆಲ್ಲ ಹೆಂಗೆ ಅಂದರೆ ಹಿಂಗೆ ದಬ್ಬಾಕಿ ಹಿಂಗೆ ಇಡೋದು, ಅದ್ರ ಬಗ್ಗೆ ಮುಂದೆ ನಮ್ಗೆ ಗೊತ್ತಾಗಲ್ಲ ಸರಿನಾ. ಇರೋದು ಹೇಳಬೇಕು. ನಮಗೆ ಇಲ್ಲಿರೋರು ಒಂದು ವಿಚಾರ ಹೇಳ್ತೀನಿ ಹೇಳಿ, ಎಲ್ಲ ಮುಂದಕ್ಕೆ ಮಾಡ್ತೀನಿ ಅಂತ ಬರೋರೆ. ಓಕೆನಾ? ನಮಗೆ ಇಲ್ಲಿ ಕೆಲಸ ಮಾಡಿ ತೋರ್ಸೋಣ ನಮಗೂ ಓಕೆ. ಇಲ್ಲ ಅಂದರೆ ಈಗೇನೋ ಗೆದ್ದು ಬಿಡ್ತಾರೆ, ನೆಕ್ಸ್ಟ್ ಟೈಮ್ ಅವ್ರಿಗೆ ಗೆಲ್ಲಲ್ಲ. ಅದೇ ಅಷ್ಟೇ ಆಗೋದು. ಈಗ ಇಲ್ಲಿ ನೋಡಿ ಅದನ್ನು ಹೇಳ್ತಾ ಇರೋದು, ಈಗ ಎಲ್ಲರಿಗೂ ತೊಂದರೆ, ಸಿವಿಲ್ ವರ್ಕಿಂದ ಹಿಡ್ದು ಆಟೋದರಿಂದ ಹಿಡ್ದು ಮನೆ ಸಾಮಾನಿಂದ ಹಿಡ್ದು ಪ್ರತಿಯೊಂದು ದರ ಬೇರಿಕೆ ಜಾಸ್ತಿ ಇದೆ. ಗುಂಡಿ ಬಿದ್ದಿದೆ ಸರ್ ಈ ರೋಡ್ಗಳು, ಲಗ್ಗೆರಲ್ಲಿ ರೋಡ್ಗಳು ಎಷ್ಟು ವರ್ಷದಿಂದ ಗುಂಡಿ ಬಿದ್ದಿದೆ? ಸರ್ ಮಳೆ ಯಾವಾಗಿಂದ ಬಂತು ಅವಾಗೆಲ್ಲ ಬಿದ್ದೋಗಿದೆ. ಅಲ್ಲ, ಮಳೆ ಅಂದರೆ ಯಾವ ಬಂದು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಯಾರಿಗೂ ಸರ್ ಇವಾಗ ಈ ಜನ್ರೇಷನ್ ಅಪ್ಡೇಟ್ ಆಗ್ತಾ ಇದೆ, ಅರ್ಥ ಆಯ್ತಾ? ದುಡ್ಡಿದ್ರೆ ಬಿಡು ಗೆಲ್ಬೋದು ಅನ್ನೋ ಒಂದು ಕಾನ್ಫಿಡೆಂಟ್ ಅಲ್ಲಿ ಅವರು ಇದು ಮಾಡ್ತಾ ಇರೋದು. ಇನ್ನು ಮುಂದೆ ಯಾವುದು ನಡೆಯಲ್ಲ, ಏನಿದ್ರು ಇಲ್ಲಿ ಕೆಲಸ ಆಗಬೇಕು, ಗೆಲ್ಲಬೇಕು ಅಷ್ಟೇ. ಮುಂದೆ ಇನ್ನು ಆಗೋದು ನಮ್ಮ KRS ಉದಾಹರಣೆ ಇದು. ಸರ್ ನಮಗೆ BBMP ಯಾರು ಅವರೇ ಗೊತ್ತಿಲ್ಲ ನಮ್ಗೆ. ಇಲ್ಲಿ ಬಂದು ಯಾರು ಕೆಲಸ ನಿಮಿಷ ಈಗ ಹೇಳ್ತೀನಿ ಕೇಳಿ. ಈಗ ನೀವು ಬಂದಿದ್ದೀರಾ, ಈಗ ನನ್ನ ಹತ್ರ ಇಲ್ಲಿ ನೀವು ಪರ್ಮಿಷನ್ ಕೊಟ್ಟಿರೋಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಅಲ್ವಾ? ಈ ಕ್ಯಾಮ್ರಾ ಹಿಡಿದ್ರೆ ನಾನು ಮಾತಾಡ್ತಾ ಇದ್ದೀನಿ. ನೀವು ಅಲ್ಲೆಲ್ಲ ನನಗೆ ಇವ್ರನ್ನ ಮಾತಾಡ್ಸಿದ್ರೆ ಇಲ್ಲಿ ನಾನೇನು ಮಾಡಕ್ಲಿ? ಈಗ ಅದೇ ಥರ ಆಗಿರೋದು. ಈಗ ಮೊನ್ನೆ ಈಗ ಅಪ್ರೂವಲ್ ಎಲ್ಲ ಆಗಿದೆ ಅಂತ ಕೊಡ್ತಾ ಇದ್ದಾರೆ, ಕರೆಂಟ್ ಅಪ್ರೂವಲ್ ಅಂತ ಕೊಟ್ಟಿದ್ದಾರೆ. ಆದರೆ ಒಳಗಿಂದ ಲೆಟ್ರ್ ಬಂದಿಲ್ಲ, ಅದು ಇದೇ ಕೊಟ್ಟಿಲ್ಲ ಅಲ್ವಾ? ಮತ್ತು ಅವ್ರೇನು ಮಾಡ್ತಾರೆ ಹೇಳಿ? ಈಗ ಮೇಲೆ ಮಾತ್ರ ಎಲ್ಲರಿಗೂ ಸಮಾಧಾನ ಆಗಲಿ, ಎಲ್ಲ ನೋಡಲಿ ಅಂದ್ಬಿಟ್ಟು ಮುಂದೆ ತೋರಿಸ್ತಾರೆ. ಆದರೆ ಹಿಂದೆ ಅವ್ರು ಪರ್ಮಿಷನ್ ಕೊಟ್ಟಿರ್ತಾನೆ, ಅವರು ಕೆಲಸ ಮಾಡೋದು, ದುಡ್ಡು ಕೊಟ್ಟಿರ್ತಾನೆ ಅವರು ಮಾಡೋದು. ಏನು ಇಲ್ದಲೆ ಮಾಡು ಅಂದರೆ ಯಾರು ಮಾಡ್ತಾರೆ? ಈಗ ನಮ್ಮ ಮನೇಲಿ ರೇಷನ್ ತಂದಾಕಿಲ್ಲ ಅಂತ ಮನೆಯವ್ರು ಅಂದರೆ ನಮ್ಮ ಹತ್ರ ದುಡ್ಡಿದ್ರೆ ನಾವು ತಂದಾಕ್ತೇವೆ ಅಲ್ವಾ? ನಾವು ದುಡ್ಡಿಲ್ಲ ಅಂದರೆ ಹೆಂಗೆ ತಂದಾಕ್ತಾರೆ? ಹಾಗಾಗಿ ಅದು ಫಂಡು ರಿಲೀಸ್ ಮಾಡಿದ್ರೆ ರೆಡಿ ಮಾಡಿಸ್ತಾರೆ. ಅವ್ರು ರಿಲೀಸ್ ಮಾಡಿದ್ರೆ ರಿಲೀಸ್ ಮಾಡಿದ್ದೀವಿ ಏನು ಮಾಡಿದ್ರಿ ಅಂತ ಬಂದು ಇಲ್ಲಿ ನಿಂತ್ಕೊಂಡು ಕೇಳಲಿ. ಸ್ಪಾಟಲ್ಲಿ ಬಂದು ಏನು ಕೆಲಸ ಮಾಡಿಲ್ಲ, ನಾನು ಫೋನ್ ರಿಲೀಸ್ ಮಾಡಿ ಫಂಡ್ ಏನು ಮಾಡಿದೆ ಅಂತ ಬಂದು ಅವ್ರು ನಿಂತ್ಕೊಂಡು ಕೇಳಲಿ, ಅವಾಗ ಗೊತ್ತಾಗುತ್ತೆ. ರೋಡ್ ಚೆನ್ನಾಗಿದೆ, 2023 ರೋಡ್ ಚೆನ್ನಾಗಿಲ್ಲ. ಹೌದು ಸರ್. ಅಂದರೆ ಒಂದು ವಿಚಾರ ಹೇಳ್ತೀನಿ ಕೇಳಿ. ಆವಾಗ ಮುಂಚೆ 200 ರೂಪಾಯಿ 300 ರೂಪಾಯಿ ಬಟ್ಟೆ ಹಾಕ್ತಿದ್ದು,
ಓಕೆನಾ. ಈಗ ಎಲ್ಲ ಅರ್ಧೋಗಿರೋ ಬಟ್ಟೆ, ಅದಕ್ಕೆ ಜಾಸ್ತಿ ದುಡ್ಡು ಕೊಡ್ತಾ ಇದ್ದೀವಿ. ಇಲ್ಲೇ ಅರ್ಥ ಮಾಡ್ಕೊಳ್ಳಿ. ಮುಂಚೆ ಫುಲ್ ಬಟ್ಟೆ ಕಮ್ಮಿ ದುಡ್ಡು ಇತ್ತು, ಈಗ ಅರ್ಧೋಗಿರೋ ಬಟ್ಟೆಗೆಲ್ಲ ದುಡ್ಡು ಜಾಸ್ತಿ ಕೊಡ್ತಾ ಇದ್ದೀವಿ. ಬೊಮ್ಮಾಯಿ ಸಿ ಎಂ ಆಗಿದ್ರು, ಯಡಿಯೂರಪ್ಪ ಸಿ ಎಂ ಆಗಿದ್ರು ಬಿಜೆಪಿಲಿ. ಹಾಂ ಸರ್. ಅದನ್ನು ಕೂಡ ಮುನಿರತ್ನ ಇದ್ರು, MLA ಆಗಿದ್ರು ಸರ್. ಹೌದು ಹೌದು, ರೋಡ್ ಚೆನ್ನಾಗಿತ್ತು. ಚೆನ್ನಾಗೈತೆ ಸರ್. ಅಂದರೆ ಈಗ ಇದೆ ನೋಡಿ, ಇಲ್ಲಿ ನೋಡಿ ರೋಡ್ ತೋರಿಸಿ, ಇಷ್ಟು ಹಳ್ಳ ಗುಂಡಿ ಅಂದರೆ ಅವಾಗೆಲ್ಲ ತಕ್ಕಮಟ್ಟಿಗೆ ಓಕೆ ಪರವಾಗಿಲ್ಲ, ಹೆಂಗೋ ತಕ್ಕಮಟ್ಟಿಗೆಲ್ಲ ಜೀವನ ನಡೀತಿತ್ತು. ಈಗೆಲ್ಲ ಒಂದೊಂದು ಗಾಡಿ ಹೋಗೋ ಸರ್, ಪ್ಯಾಸೆಂಜರ್ ಮಕ್ಳು ಕುಂಡ್ರಿಸಿದಾಗ ಬರೀ 20-30ರಲ್ಲೇ ಗಾಡಿ ಹೊಡಿತೀವಿ. ಅವ್ರು ಒಂಚೂರು ಹೊಡಿತು ಅಂದರೆ ಎಲ್ಲ ನಮ್ಮ ತಲೆ ಮೇಲೆ ಬರೋದು. ಮಕ್ಳಿಗೆ ತಲೆ ಹೊಡೆದೋಗ್ಲಿ ಏನಾರು ಆಯ್ತಾರೆ ಬರೀ ಆಟೋದವ್ರೆ, ಎಲ್ಲರೂ ಆಟೋದವರು. ಅವ್ರು ಹಂಗೆ ಓಡಿಸಿದ್ರು, ಇವ್ರು ಹಿಂಗೆ ಓಡಿಸಿದ್ರು, ಹಿಂಗೆ ಬಂದರು. ಅದೇ ಈಗ ಟ್ರಾಫಿಕ್ ಎಂತಕ್ಕೆ ಮಳೆ ಬಂದರೆ ಪಾಪ ಒಬ್ಬ ನೋಡ್ಕೊಂಡು ಹೋಗ್ತಾರೆ, ಎಷ್ಟೊಂದು ಜನ ಬೈಕವ್ರು ಬಿದ್ದವ್ರೆ ನೀರು ತುಂಬ್ಕೊಂಡು. ನಾವು ಹಿಂದೆಯಿಂದ ಅವ್ನಿಗೆ ಬೈಯೋದು, ಅವ್ನು ಯಾಕೋ ಹೋಯ್ತಲ್ಲ ಅಂತ. ಅವನು ಪಾಪ ಮುಂದೆ ನಮಗೆ ಗೊತ್ತಿಲ್ವಲ್ಲ ಗುಂಡಿ ಇದೆ ಅಂತ. ಈಗ ನಾವು ತೊಗೊಂಡೋಗಿ ದಡ್ಡ ಅಂತ ಹಾಕಿದ್ರೆ ಹೋಯ್ತು ಗಾಡಿ. ಅದೇ ಪ್ರಾಬ್ಲಮ್ಮು ಸಿಕ್ಕಾಬಟ್ಟೆ. ಓಕೆ, ಥ್ಯಾಂಕ್ ಯು. ಬನ್ನಿ ಮತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.